ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಎಸ್ ಮಲ್ಲಿಕಾರ್ಜುನ್ಗೆ ಈಗ ಜಮೀರ್ ಅವರು ಬಿಗ್ ಶಾಕನ್ನೇ ಕೊಡ್ತಿದ್ದಾರೆ. ತನಗೆ ಅವಮಾನಿಸಿದ್ರಲ್ಲ ಮಲ್ಲಿಕಾರ್ಜುನ್ ಅಂತ, ಈಗ ತನ್ನ ರೂಟನ್ನೇ ಚೇಂಜ್ ಮಾಡಿಕೊಂಡು ಸಿದ್ದರಾಮಯ್ಯನವ್ರಿಗೇನೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿರೋದು. ಸ್ವಾಭಿಮಾನದ ಪ್ರಶ್ನೆ. ಜಮೀರ್ ಅವ್ರದ್ದಿಷ್ಟೇ ಹೇಳ್ತಿರೋದು, ಎಲ್ಲ ಬಿಟ್ಟು ನಾನು ಎಲ್ಲ ಮರೆತು ಬರೋದಕ್ಕೆ ರೆಡಿ ಆಗಿದ್ದೆ, ನೀವು ಹಿಂಗೆ ಮಾಡಿದ್ರಲ್ಲ ತಾಕತ್ತು ತೋರಿಸ್ತೀನಿ ಅಂತ ನಿಂತೇ ಬಿಟ್ಟಿದ್ದಾರೆ ಈಗ ಜಮೀರ್ ಅಹಮದ್ ಖಾನ್. ದಾವಣಗೆರೆ ಅಖಾಡದಲ್ಲಿ ರೋಚಕ ಬೆಳವಣಿಗೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ದಾವಣಗೆರೆ ಅಖಾಡದಲ್ಲಿ ಬಹುತೇಕ ಜಮೀರ್ ಅವರು ಬರೋದು ಡೇಟು ಫಿಕ್ಸ್ ಆಗಿಬಿಟ್ಟಿತ್ತು. ಎಲ್ಲ ಮುನಿಸು ಮರೆತು ಕೇರಳ ಪ್ರಚಾರಕ್ಕೆ ಹೋದರು. ಇಲ್ಲಿ ಬರಬೇಕಿತ್ತು ಸಂಧಾನಕ್ಕೆ, ಪೈಲ್ವಾನ್ ಮನವೊಲಿಸಿದ್ದಾಯಿತು. ಆಮೇಲೆ ಎಲ್ಲ ಓಕೆ, ಏನೋ ಒಂದು ಸಮುದಾಯಕ್ಕೆ ಕೇಳಿದ್ದಪ್ಪ, ಅತಿ ಹೆಚ್ಚು ಸಂಖ್ಯೆ ಇರುವಂಥ ಕ್ಷೇತ್ರದಲ್ಲಿ ಅಂತ ಬೇಜಾರಾಗಿತ್ತು. ಬರ್ತೀನಿ 3ನೇ ತಾರೀಕಿಗೆ ಅಂತ ಜಮೀರ್ ಅವ್ರ ಪ್ರಚಾರದ ಡೇಟು ಫಿಕ್ಸ್ ಆಯಿತು. ಅದರ ನಡುವೆ ಮಲ್ಲಿಕಾರ್ಜುನ್ ಅವರು ಸೆಡ್ ಹೊಡೆದು ಬಿಟ್ರು. ಗಮನಿಸಿದ್ವಿ ನಿನ್ನೆ ಬೆಳವಣಿಗೆಯನ್ನು. ಜಮೀರ್ ಅಹಮದ್ ಖಾನ್ ಬರದೇ ಇದ್ದರೆ ಒಳ್ಳೆಯದು, ಬರೋದಕ್ಕಿಂತ ಬರದೇ ಇದ್ದರೆ ಒಳ್ಳೆಯದು, ಅಲ್ಲೇ ಇರಲಿ, ಅವ್ರು ಕೇರಳದಲ್ಲಿ ಪ್ರಚಾರ ಮಾಡ್ಕೊಂಡು ಬಿಡಲಿ ಅನ್ನುವ ಮೂಲಕ ದಾವಣಗೆರೆಯಲ್ಲಿ ಇವ್ರು ಏನು ಬಂದು ಮಾಡೋದು, ನಮ್ಮ ಕ್ಷೇತ್ರ ಇದು, ನಮ್ಮ ಕೋಟೆ, ಅವ್ರು ಬಂದ್ರೆಷ್ಟು ಬಿಟ್ಟರೆಷ್ಟು ಅನ್ನೋ ರೀತಿಯಲ್ಲಿ ಮೆಸೇಜ್ ಕೊಟ್ಟರು. ಸೊ ಟಿಕೆಟ್ ಫೈನಲ್ ಆದಮೇಲೂ ಮುನಿಸು ಬಗೆಹರಿದಿಲ್ಲ ಅಂದರೆ ಅರ್ಥ ಏನು? ಒಳ ಏಟು ಕೊಡೋದಕ್ಕೆ ಜಮೀರ್ ಅವ್ರು ತಯಾರಿ ಮಾಡ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟ ಸುಳಿವು. ಸೀಕ್ರೆಟ್ ರಿಪೋರ್ಟು ಮಲ್ಲಿಕಾರ್ಜುನ್ ಅವರು ಸಿಕ್ಕಿರತ್ತೆ ಅಂತ ಅರ್ಥ. ಯಾಕಂದರೆ ಪೈಲ್ವಾನ್ ಅವ್ರು ಹಿಂದೆ ಸರಿದ್ರೇನಂತೆ, ಬೇರೆ ಬೇರೆ ಕ್ಯಾಂಡಿಡೇಟ್ಸ್ ಇದ್ದಾರೆ, SDPI ಇದ್ದಾರೆ, 10-12 ಜನ ಬೇರೆ ಮುಸಲ್ಮಾನ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಅವ್ರಿಗೆ ಮುಸ್ಲಿಂ ಮತ ಒಗ್ಗೂಡಿಸೋದಕ್ಕೆ ಈಗಾಗಲೇ ಭರ್ಜರಿ ತಯಾರಿ ನಡೀತಿದೆ. ಯಾರಿಗೆ ಗೊತ್ತು ಅದ್ರ ಹಿಂದೆ ಜಮೀರ್ ಅವರೇ ನಿಂತಿದ್ರೆ? ಅಂತಹ ಅನುಮಾನ ಬಂದಿದೆಯಾ ಮಲ್ಲಿಕಾರ್ಜುನ್ ಅವ್ರಿಗೆ? ಗೊತ್ತಿಲ್ಲ. ಇಲ್ಲವಾಗಿದ್ದಲ್ಲಿ ಎಲ್ಲ ಬಗೆಹರಿದ ಮೇಲೂ ಕೂಡ ಜಮೀರ್ ವಿರುದ್ಧ ಕಿಡಿಕಾರೋಕ್ಕೆ ಚಾನ್ಸೇ ಇಲ್ಲ. ಅದು ಅವ್ರಿಗೆ ಲಾಸ್ ಅಲ್ವಾ ಮಲ್ಲಿಕಾರ್ಜುನ್ ಅವ್ರಿಗೆ? ನಮ್ಮವರೇ ಅಲ್ವಾ ಜಮೀರು ಅಂತ ಹೇಳಿಬಿಡ್ಬೋದಿತ್ತು. ಬರ್ತಾರೆ, ಯಾವಾಗ ಬರ್ತಾರೋ ನೋಡೋಣ ಅನ್ಬೋದಿತ್ತು. ಬಟ್ ಓಪನ್ ಆಗಿ ಅವರು ಬರೆದಿದ್ರು ಒಳ್ಳೆಯದು ಅನ್ನೋ ತನಕ ಹೇಳ್ತಾರೆ ಅಂದರೆ ಕೈಪಾಳಿದಲ್ಲಿ ಹೆಂಗೆ ಹೊತ್ಕೊಂಡಿದೆ ಸಿದ್ದು ಕ್ಯಾಂಪ್ನ ಇಬ್ಬರು ಅತ್ಯಾಪ್ತ ಮಂತ್ರಿಗಳು, ಸಿದ್ದರಾಮಯ್ಯನವ್ರ ಅತ್ಯಾಪ್ತ ಮಂತ್ರಿಗಳು ಕಿತ್ತಾಡ್ಕೊಂಡು ಕಡೆಗೀಗ ಸಂಧಾನ ಯಶಸ್ವಿಯಾದರೂ ಕೂಡ ಸಮರ ಮುಗಿದಿಲ್ಲ ಅನ್ನೋದ್ರ ಸ್ಪಷ್ಟವಾದ ಚಿತ್ರಣ ಸಿಗ್ತಿದೆ. ಮಲ್ಲಿಕಾರ್ಜುನ್ ಸಿಡ್ದಿದ್ದಾರೆ ಅಂದ್ರೆ ಅರ್ಥ ಇನ್ನೂ ಒಳ ಲೆಕ್ಕಾಚಾರಗಳಿವೆ ಅಂತ. ಅದರ ಬೆನ್ನಲ್ಲೇ ಜಮೀರ್ ಅವರು ಕೂಡ ಸೆಡ್ ಹೊಡೆದಿದ್ದಾರೆ. ಸರಿ, ಹಾಗಾದರೆ ನಿಮ್ಮದು ಹಠ ಅಂದರೆ ನಾವು ಯಾಕೆ ಬಿಡೋಣ ಅನ್ನೋ ಮಟ್ಟಿಗೆ ದಾವಣಗೆರೆ ಕಡೆ ತಲೆ ಹಾಕಲ್ಲ ನಾನು, ದಾವಣಗೆರೆ ಕಾಲಿಡಲ್ಲ. ಕೇರಳದಲ್ಲಿ ಪ್ರಚಾರ ಮಾಡ್ತೀನಿ, ಬಾಗಲಕೋಟೆಗೆ ಬರ್ತೀನಿ, ದಾವಣಗೆರೆ ಸಹವಾಸಕ್ಕೆ ಬರಲ್ಲ. ಎಲ್ಲ ಮರೆತು ಬರೋಣ ಅಂದ್ಕೊಂಡಿದ್ದೆ, ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ. ಇವ್ರು ಇಷ್ಟು ಹೇಳಿದ ಮೇಲೂ ನನಗೆ ನಾಚಿಕೆ ಮಾನ ಇಲ್ಲದೆ ಅಲ್ಲಿ ಬರಲ್ಲ, ಹೋಗಲ್ಲ ಬಿಡಿ. ಇದು ಬಹಳ ಅತಿ ಆಯಿತು ಅಂತ ಸಿದ್ದರಾಮಯ್ಯನವ್ರಿಗೂ ಕರೆ ಮಾಡಿ ಬೇಸರ ಹೊರ ಹಾಕಿಬಿಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಜಮೀರ್ ಅವ್ರು ಬರ್ತಾರೆ ಸರ್? ಗೊತ್ತಿಲ್ಲಪ್ಪ, ನನಗೆ ಕೇಳಬೇಕು. ಅವ್ರಿಗೆ ಬರೋಕ್ಕೆ ಕೇಳಿದ್ದೆ. ಅವರು ಇದಕ್ಕೆ ಕೇರಳಕ್ಕೆ ನಾ ಚುನಾವಣೆಗೆ ಹೋಗೇನಿ ಅಂತಂದರು. ಕೇರಳ ಚುನಾವಣೆ ಮುಗಿಸ್ಕೊಂಡು ಗೊತ್ತಿಲ್ಲ, ಬಂದರು ಬರ್ಬೋದು. ಬರಲ್ದಾಗ ಆರಾಮಾಗಿದ್ರು. ಎರಡೂ ಕಡೆ ಗೆಲ್ತೀವಿ ನಾವು. ನಾನು 30ನೇ ತಾರೀಕು ಹೊರಟಿದ್ದೀನಿ. 30, 31 ಬಾಗಲಕೋಟೆ, 1, 2 ದಾವಣಗೆರೆ, ಆಮೇಲೆ 2, 3 4 ಮತ್ತೆ ಬಾಗಲಕೋಟೆ, 5ನೇ ತಾರೀಕು ಕೇರಳ, 6ನೇ ತಾರೀಕು ಐದರ್ ಬಾಗಲಕೋಟೆ ಆರ್ ದಾವಣಗೆರೆ. ಎಲೆಕ್ಷನ್ ಅಂದರೆ ಈಗ ಎಲ್ಲ ಕಡೆಯಿಂದ ಡಿಮ್ಯಾಂಡ್ ಬರುತ್ತೆ ಜಮೀರ್ ಅವ್ರಿಗೆ. ಬೇರೆ ಬೇರೆ ರಾಜ್ಯಕ್ಕೆ ಹೆಲಿಕಾಪ್ಟರ್, ವಿಶೇಷ ವಿಮಾನ ಎಲ್ಲ ಕೊಟ್ಟು ಕರೆಸತ್ತೆ ಹೈಕಮಾಂಡು. ಅಂಥದ್ರಲ್ಲಿ ಕರ್ನಾಟಕದಲ್ಲಿ ತನ್ನ ಮಾತು ನಡೀಲಿಲ್ಲ ಅನ್ನೋದೊಂದು ಸಿಟ್ಟು ಹೆಂಗೆ ಕುದೀತಿದೆ ಅಂದರೆ ಅದು ಸಮರ್ಥ ಅವ್ರಿಗೆ ಕೊಡಲಿ ಪೆಟ್ಟಾಗತ್ತಾ ಕಾದು ನೋಡಬೇಕು. ಈಗಂತೂ ಸಿಡಿದೆದ್ದಿದ್ದಾರೆ ಜಮೀರ್ ಅಹಮದ್ ಖಾನ್. ಸಾದಿಕ್ ಪೈಲ್ವಾನ್ ಉಲ್ಟಾ ಹೊಡೆದಿದ್ರ ವಿರುದ್ಧ ಸಮುದಾಯ ದಾವಣಗೆರೆಯಲ್ಲಿ ತಿರುಗಿ ಬಿದ್ದಿದೆ. ಅಲ್ಲಿ BJP ಅವರು ಮುಸಲ್ಮಾನರ ಓಟನ್ನು ಕೇಳ್ತಿದ್ದಾರೆ. ಶ್ರೀನಿವಾಸ್ ಅವರು ಅಲ್ಲಿ ನಿರಂತರವಾಗಿ ಪ್ರಚಾರ ಮಾಡ್ತಾ ನಾವೇನು ಒಂದು ಸಮುದಾಯಕ್ಕೆ ಸೀಮಿತವಾಗಿರೋರಲ್ಲ, ಹಿಂದ ನಾಯಕನಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ತಿದ್ದಾರೆ ಅನ್ನೋ ರೀತಿಯಲ್ಲೇ ಬಿಂಬಿಸಲಾಗ್ತಿದೆ ಅವರನ್ನು, BJP ಕ್ಯಾಂಡಿಡೇಟನ್ನು. ಹಿಂದ ಮತಯಾಚನೆ ಮಾಡ್ತಿದ್ದಾರೆ, ಮುಸ್ಲಿಂ ಮತಯಾಚನೆ BJP ದಾವಣಗೆರೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದೆ. ಸುಮಾರು ಜನ ಎಲ್ಲ ಏನು BJP ಕ್ಯಾಂಡಿಡೇಟ್ ಪರವಾಗಿ ಪ್ರಚಾರಕ್ಕೆ ಮುಸಲ್ಮಾನರು ಬರ್ತಿದ್ದಾರೆ. ಪಕ್ಷ ಸೇರ್ಪಡೆಯಾಗೋದು, BJP ಶಾಲ್ ಹಾಕೋ ತನಕ ನಡೀತಾ ಇದೆ. ಹಾಗಾಗಿ BJPಗೆ ಇದರ ಲಾಭ ಸಿಗುತ್ತೋ ಇಲ್ವೋ, ಆದರೆ ಕಾಂಗ್ರೆಸ್ಗಂತೂ ದೊಡ್ಡ ನಷ್ಟ ಮಾಡಲೇಬೇಕು ಅಂತ ಹಠ ತೊಟ್ಟಂಗೆ ಕಾಣಿಸ್ತಾ ಇದೆ. ಕೈಪಾಳ್ಯದಲ್ಲೇ ಸಿದ್ದರಾಮಯ್ಯನವರ ಕಂಟ್ರೋಲ್ ತಪ್ಪಿದೆ ಈಗ ಕೈಪಡೆಯಲ್ಲಿ ಅನ್ನೋದರ ಸ್ಪಷ್ಟ
ನಿದರ್ಶನ. ಎಲ್ಲ ಫಿನಿಶ್ ಅಂದಾಗ ಕ್ಲೈಮ್ಯಾಕ್ಸಲ್ಲಿ ಮತ್ತೆ ಈಗ ಯೂ ಟರ್ನ್ ರೀತಿ ಆಗಿದೆ. ದಾವಣಗೆರೆ ಶತಾಯಗತ ಗೆಲ್ಲಿಸ್ಬೇಕು ಅಂತ ಸಿದ್ದರಾಮಯ್ಯನವರೇ ಠಿಕಾಣಿ ಹೂಡೋ ತನಕ ಪ್ಲ್ಯಾನ್ ಆಗಿದೆ ಅಲ್ಲಿ. ಯಾಕಂದರೆ ಆಡಳಿತ ಪಕ್ಷ ಗೆಲ್ಲದೆ ಇದ್ದರೆ ದೊಡ್ಡ ಮುಜುಗರ, ಅದು ಬಹಳ ದೊಡ್ಡ ಪೆಟ್ಟು ಪ್ರತಿಷ್ಠೆಗೆ. ಸಿದ್ದರಾಮಯ್ಯನವರ ಕುರ್ಚಿ ವಿಚಾರವೂ ಇಲ್ಲಿ ಲಿಂಕ್ ಆಗಬಹುದು, ಹೇಳೋಕ್ಕಾಗಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಈಗ ಮಾಡು ಇಲ್ಲವೇ ಮಾಡಿ ಹೋರಾಟಕ್ಕೆ ಇಳಿಬೇಕಾಗುತ್ತೆ. ಸರಿ, ಉಪಚುನಾವಣೆ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರು ಕಾಂಗ್ರೆಸ್ ಮೇಲೆ ಮುನ್ಸ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಬಿಜೆಪಿಯವರು ಮುಸ್ಲಿಂ ಬಾಹುಳ್ಯ ಇರತಕ್ಕಂಥ ವಾರ್ಡ್ಗಳಲ್ಲೂ ಕೂಡ ನಾವು ಮತಯಾಚನೆ ಮಾಡ್ತೇವೆ, ಜೊತೆಗೆ ಬೂತ್ ಏಜೆಂಟರನ್ನು ಕೂಡ ನೇಮಕ ಮಾಡ್ತೇವೆ ಅಂತ ಹೇಳಿದೆ. ಈಗ ಮಾಡ್ತಾ ಇರಲಿಲ್ಲ 64 ಬೂತ್ಗಳಲ್ಲಿ. 64 ಬೂತಲ್ಲಿ ಅವರು ಓಟು ಕೇಳೋ ಹಕ್ಕು ಅವ್ರಿಗಿರುತ್ತೆ, ಏಜೆಂಟು ಹಾಕ್ತಾರೆ. ಆಮೇಲೆ ಮುಸ್ಲಿಮ್ಸು ಅಲ್ಲಿ ಟಿಕೆಟ್ ಕೇಳಿದರು, ಕೊಡೋಕ್ಕಾಗಲಿಲ್ಲ. ರಾಜ್ಯಸಭಾ ಅಥವಾ ವಿಧಾನ ಪರಿಷತ್ತಿಗೆ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರೆಲ್ಲ ಹೇಳಿರ್ತಾರೆ. ಮತ್ತು ಸೀಟ್ ಕೊಟ್ಟಿಲ್ಲ ಅಂತ ಮುನಿಸ್ಕೊಂಡೇನು ಅವ್ರೇನು ಬಿ ಜೆ ಪಿಗೆ ಹಾಕೋಕೆ ಹೋಗಲ್ಲ, ಬಿ ಜೆ ಪಿಗೆ ಹಾಕಿ. ಯಾಕೆಂದರೆ ಬಿ ಜೆ ಪಿಯವರು ಅವರ ನೋಡ್ತಾ ಇದ್ದೀವಲ್ಲ 13 ವರ್ಷದಿಂದ ಯಾವ ರೀತಿ ಇವರು ಮುಸ್ಲಿಮ್ಸ್ ಇರ್ಬೋದು ಅವ್ರ ಮೇಲೆ ಯಾವ ರೀತಿ ಇವರು ಅವ್ರನ್ನ ಹೇಗೆ ನಡೆಸ್ಕೊಳ್ತಾ ಇದ್ದಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಮತ್ತು ಅವರು ಕೂಡ ನಮ್ಮ ದೇಶದ ಪ್ರಜೆಗಳು ಅನ್ನೋದು ಅರ್ಥ ಮಾಡ್ಕೋಬೇಕು ಅಂತ. ನಮ್ಮ ಸಂವಿಧಾನದಲ್ಲಿ ಯಾರಿಗೂ ಸಮಾನತೆ ಹಕ್ಕು ಕೊಟ್ಟಿದೆ. ಆದರೆ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಕೆಲವ್ರನ್ನ ತುಚ್ಛವಾಗಿ ಕಾಣ್ತಾರೆ. ಅದರಲ್ಲೂ ವಿಶೇಷವಾಗಿ ಆರ್ಥಿಕವಾಗಿ ದುರ್ಬಲರಾಗಿದ್ದಾರಲ್ಲ, ಅವರೇನು ಮುಸ್ಲಿಮ್ಸ್ ಅಂತಲ್ಲ, ಹಿಂದುಳಿದ ವರ್ಗದವರಿರ್ಬೋದು ಅಥವಾ SC/STs ಇರ್ಬೋದು, ಮತ್ತು ಮಹಿಳೆಯರ ಬಗ್ಗೆ ಅಂದರೆ ಬಹಳ ಅಸಡ್ಡೆ ಬಿ ಜೆ ಪಿಯವರು ಮೊದಲಿಂದಲೂ ಕೂಡ. ಇವನ್ನೆಲ್ಲ ಕೂಡ ಸರಿಯಾಗಿ ನಡೆಸ್ಕೊಳ್ತಿಲ್ಲ ಬಿ ಜೆ ಪಿ ಪಕ್ಷ. ನಾನು 3-4 ದಾವಣಗೆರೆ, ಇದು ಬಾಗಲಕೋಟೆ 3-4, ಅಲ್ಲಿಂದ ಮುಗಿಸ್ಕೊಂಡು 5-6 ದಾವಣಗೆರೆ. ನೋ ಕಮಾನ್ ಲೆಟ್ ಅಸ್ ಫೈಟ್. ನಾವಿವತ್ತು ದಾವಣಗೆರೆಯಲ್ಲಿ ಇದನ್ನು ಎಲ್ಲ ಸಮಾಜದ ಸಹಕಾರ ತಗೊಂಡು, ಹಿಂದುಳಿದವರು, ದಲಿತರು, ರೈತ ಸಂಘದವರು, ಮುಂದೂರು ಸಮಾಜದವರು ಎಲ್ಲರೂ ಸಹಕಾರ ತಗೊಂಡು ನಾವು ಆದಿಲ್ ಪಾಷಾನ ಯಂಗ್ಸ್ಟರು, ಇನ್ನು 24-25 ವರ್ಷ, 32 ವರ್ಷ, ಆಮೇಲೆ ಎಕ್ಸ್ಪೀರಿಯನ್ಸ್ಡ್ ಅಡ್ವೊಕೇಟ್ ಆಗಿರ್ತಕ್ಕಂಥವ್ರು, ತಂದೆನೂ ಕೂಡ ಅವ್ರು ರಾಜಕಾರಣದಲ್ಲಿ ಶಿವಶಂಕರಪ್ಪನಿಗೆ ಗೆಲ್ಲಿಸಿದವರು. ನಿಮಗೆ ಗೊತ್ತಿದೆ 3 ಎಲೆಕ್ಷನಲ್ಲೂ ಶಿವಶಂಕರಪ್ಪ ಎಲೆಕ್ಷನಲ್ಲಿ ನಾನೇ ಬಂದಿದ್ದೆ. ಅವ್ರು ನಮ್ಮ ಓಟ್ ತಗೊಳ್ಳೋರು, MLA ಆಗೋರು. ಈ ಸಲ ಅವ್ರು ದೊಡ್ಡ ಮನಸ್ಸು ಮಾಡಿ, ಬೇಡಪ್ಪ ನಮ್ಮಪ್ಪ ಅದ, ನನ್ನ ಹೆಂಡತಿ MP ಆಗಳ, ಬೇಡ ತಗೊಳ್ರಿ, ನಾವಿದು ಬಿಟ್ಕೊಡ್ತೀವಿ, ನೀವು ಯಾರಿಗಾದರೂ ಕೊಡ್ರಿ ಅಂತಂತೇಳಿ ಹೇಳೋದು ಬಿಟ್ಟು ಅವ್ರ ಮನೆ ಹೋದಾಗ ಅವಮಾನ ಮಾಡಿ ಕಳಿಸಿದ್ದಾರೆ. ಮುಸ್ಲಿಂ ಸಮಾಜದ ಮುಖಂಡರನ್ನು ಮತ್ತು ಮುಸ್ಲಿಂ ಸಮಾಜದ ಗುರುಗಳನ್ನು ಅವಮಾನ ಮಾಡಿ ಕಳಿಸಿದ್ದಾರೆ. ನಮ್ಮನ್ನು ನೀವು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬರ್ತಾ ಇದ್ದೀರಿ. ನಾವು ನಿಮ್ಮ ಮನೆಗೆ ಕೇಳೋಕ್ಕೆ ಹೋಗಿದ್ದೀವಿ, ನಾವು ಬೇಡಕ್ಕೆ ಬಂದಿದ್ದೀವಿ, ಹೇಳೋ ಒಂದು ರೀತಿ ಇರುತ್ತೆ. ಅಥವಾ ಅದು ಯಾಕೆ ಅದು ಏನಾಗಿದೆ ಇವ್ರಿಗೆ ಗೆಲ್ಲಬಾರ್ದು ಅಂತೇಳಿ ಕಾಂಗ್ರೆಸ್ ತೀರ್ಮಾನ ತಗೊಂಡಿದೆಯೋ ಗೊತ್ತಿಲ್ಲ ನನಗೆ. ಆದರೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.